ಮಿತ್ರರೇ ನಮಸ್ಕಾರ. ನಾವಿವತ್ತು ಮಹಾಭಾರತವಾಗುವಂತಹ ಸಮಯದಲ್ಲಿ ಇದ್ದಂತಹ ಗ್ರಹ ಸ್ಥಿತಿಗಳೇಗಿತ್ತು ಮತ್ತು ಕರ್ಣ ಕೆಲವೊಂದು ಜ್ಯೋತಿಷದ ರಹಸ್ಯಗಳನ್ನ ಹೇಳ್ತಾನೆ. ಈ ಗ್ರಹಗಳು ಈ ಪರಿಸ್ಥಿತಿಯಲ್ಲಿತ್ತು ಅಂತ ಹೇಳಿದ್ರೆ ಈ ರೀತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅವೆಲ್ಲವನ್ನು ಡಿಸ್ಕಸ್ ಮಾಡೋಣ. ಅದು ಅಲ್ಲದೆ ಇನ್ ಫ್ಯೂಚರ್ ಅಲ್ಲಿ ಏನಾದ್ರು ಈ ರೀತಿಯಾದಂತಹ ಕಾಂಬಿನೇಷನ್ ಗಳು ಪಾಸಿಬಲ್ ಇದೆಯಾ ಅನ್ನುವಂಥದ್ದು ಕೂಡ ನೋಡೋಣ. ಮತ್ತು ನನ್ನ ಪರ್ಸನಲ್ ಒಪಿನಿಯನ್ ಏನು ಈ ಒಂದು ವಿಷಯದ ಬಗ್ಗೆ ಅನ್ನುವಂಥದ್ದು ಕೂಡ ನಾವು ನೋಡ್ತಾ ಹೋಗೋಣ. ಮಿತ್ರರೇ, ಎಲ್ಲದಕ್ಕಿಂತ ಮೊದಲನೇದಾಗಿ ಹೇಳ್ಬೇಕಂತ ಹೇಳಿದ್ರೆ ಉದ್ಯೋಗ ಪರ್ವದಲ್ಲಿ ಕೃಷ್ಣ ಕರ್ಣನ ಹತ್ರ ಬಂದು ಆತನಿಗೆ ಆತನ ಜನ್ಮ ರಹಸ್ಯವನ್ನ ಹೇಳಿ ಭೇದ ದಂಡವನ್ನ ಉಪಯೋಗಿಸಿ ಆತನ ಮನಸ್ಸನ್ನ ಭೇದಗೊಳಿಸ್ತಾನೆ. ಮಿತ್ರರೇ, ಆಗ ಕರ್ಣ ಒಂದು ಮಾತನ್ನ ಹೇಳ್ತಾನೆ. ಅದೇನಂತ ಹೇಳಿದ್ರೆ, ಶನಿ ಯಾವಾಗ ರೋಹಿಣಿ ನಕ್ಷತ್ರವನ್ನ ಅಫ್ಲಿಕ್ಟ್ ಮಾಡ್ತಾನೋ ಆಗ ಭೂಮಿಯ ಮೇಲಿರುವಂತಹ ಜೀವಿಗಳ ಹಾನಿಯಾಗತ್ತೆ ಅಥವಾ ಜೀವಿಗಳಿಗೆ ಬಹಳ ನೋವುಂಟಾಗುತ್ತೆ ಅನ್ನುವಂತಹ ಒಂದು ಸೂತ್ರವನ್ನ ಕೊಡ್ತಾನೆ. ಗೆಳೆಯರೆ, ಲಾಸ್ಟ್ ಟೈಮ್ ನಾವು ಯಾವಾಗ ಈ ಒಂದು ಕಾಂಬಿನೇಷನ್ ಆಯ್ತು ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ 2001 ಮಿತ್ರರೇ, ಭಾರತದಲ್ಲಿ 2001ರಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಗುಜರಾತಿನ ಭೂಕಂಪ ಆಗಿತ್ತು. ಕಡಿಮೆ ಅಂದ್ರೆ ಒಂದು 20,000-25,000 ಜನ ಸತ್ತೋಗಿರ್ತಾರೆ ಮತ್ತು ಒಂದು 5-10 ಲಕ್ಷ ರೀತಿಯಾದಂತಹ ಕ್ಯಾಶುಯಾಲಿಟಿಗಳೇ ಆಗಿರ್ತವೆ, ಅಂದ್ರೆ ಸಾವು ನೋವುಗಳು ಆಗಿರ್ತವೆ. ಮಿತ್ರರೇ, ಅದಕ್ಕಿನ್ನ ಹಿಂದಿಂದ ಯಾವಾಗ ಆಯ್ತು ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ 1971ರಲ್ಲಿ ಅಂತ ಹೇಳಿದ್ರೆ ಶನಿ ಯೂಶಲಿ ಒಂದು ರಾಶಿಯಲ್ಲಿ ಸ್ಟಾರ್ಟ್ ಆಗಿ ಇನ್ನೊಂದು ರಾಶಿಗೆ ಎಂಡ್ ಆಗೋದು 30 ವರ್ಷಕ್ಕೆ. ಸೊ 2001ರಿಂದ 30 ವರ್ಷ ಹಿಂದೆ ಹೋಯ್ತು ಅಂತ ಹೇಳಿದ್ರೆ 1971ರಲ್ಲಿ ಆ ಸಮಯದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಇಂಡೋ ಪಾಕ್ ವಾರ್ ಆಗಿರುತ್ತೆ. ಭಾರತದ ಕಡೆ ಸುಮಾರು 3,000 ಆಸ್ಪಾಸು ಕ್ಯಾಶುಯಾಲಿಟಿಗಳಾಗಿರ್ತವೆ. ಮಿತ್ರರೇ, ಇನ್ನ ಒಂದು ರೀತಿಯಾದಂತಹ ಸೂತ್ರ ಏನ್ ಕೊಡ್ತಾನೆ ಕರ್ಣ ಅಂತ ಹೇಳಿದ್ರೆ, ಕುಜ ಯಾವಾಗ ಜ್ಯೇಷ್ಠದಿಂದ ಅನುರಾಧಕ್ಕೆ ಟ್ರಾನ್ಸಿಷನ್ ಆಗ್ತಿರ್ತಾನೋ ಆ ಸಮಯದಲ್ಲಿ ಬಂಧು ಮತ್ತು ಮಿತ್ರರ ಹತ್ಯೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಸೊ ಇಲ್ಲಿ ಕರ್ಣ ಹೇಳ್ತಾ ಇರೋದು ಅಂತ ಹೇಳಿದ್ರೆ, ಕರ್ಣನ ಕಂಟೆಕ್ಸ್ಟ್ ಅಲ್ಲಿ ಬಂಧು ಮಿತ್ರರು ಅಂತ ಹೇಳಿದ್ರೆ ದುರ್ಯಾಧನ, ದುಶ್ಯಾಸನ ಇಂಥವ್ರು ಆಗಿರ್ತಾರೆ. ಸೊ ಈ ಸೂತ್ರ ಕೂಡ ನಮ್ಗೆ ಏನಂತ ಹೇಳುತ್ತೆ ಅಂತ ಹೇಳಿದ್ರೆ, ಕುಜ ಏನಾದ್ರೂ ಜ್ಯೇಷ್ಠ ಇಂದ ಅನುರಾಧ ಅಂತ ಹೇಳಿದ್ರೆ ವೃಶ್ಚಿಕದಲ್ಲಿ ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇರ್ಬೇಕಾರೆ, ಟ್ರಾನ್ಸಿಷನ್ ಆಗ್ತಾ ಇರ್ಬೇಕಾರೆ ಈ ರೀತಿಯಾದಂತಹ ವಿಷಯಗಳು ಘಟನೆಗಳು ನಡೆಯುತ್ತವೆ ಅಂತ ಹೇಳ್ತಾನೆ. ಮಿತ್ರರೇ, ಇನ್ನ ಮೂರನೇದಾಗಿ ಮಹಾಭಾರತದಲ್ಲಿ ಕೊಡುವಂತಹ ಒಂದು ಗ್ರಹಗತಿಗಳೇನಂತ ಹೇಳಿದ್ರೆ, ಭೀಷ್ಮ ಪರ್ವದಲ್ಲಿ ವೇದವ್ಯಾಸರು ಧೃತರಾಷ್ಟ್ರನಿಗೆ ಹೇಳ್ತಾರೆ. ಅದೇನಂತ ಹೇಳಿದ್ರೆ, ಕೇತು ಚಿತ್ತ ನಕ್ಷತ್ರದಲ್ಲಿರುವಂತದ್ದು ಏನನ್ನ ತೋರಿಸುತ್ತೆ ಅಂತ ಹೇಳಿದ್ರೆ ಡೆತ್ ಆಫ್ ಕುರುಸ್ ಅಂತ ಹೇಳಿದ್ರೆ ಕುರುಗಳ ವಂಶ ನಾಶವಾಗುತ್ತೆ ಅನ್ನುವಂಥದ್ದನ್ನ ತೋರಿಸುತ್ತೆ. ಮತ್ತು ಗೆಳೆಯರೆ, ಈ ಒಂದು ಕಾಂಬಿನೇಷನ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿದ್ರೆ, ಕೇತು ಲಾಸ್ಟ್ ಟೈಮ್ ಚಿತ್ತ ನಕ್ಷತ್ರದಲ್ಲಿ ಟ್ರಾನ್ಸಿಷನ್ ಆಗ್ಬೇಕಾದ್ರೆ ಏನಾಯ್ತು ಅಂತ ಹೇಳಿದ್ರೆ ಇಸ್ರೇಲ್ ಹಮಾಸ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಜೂನ್ 26, 2023ರಿಂದ ಮಾರ್ಚ್ 4, 2024 ಕೇತು ಚಿತ್ರ ನಕ್ಷತ್ರದಲ್ಲಿತ್ತು. ಆ ಸಮಯದಲ್ಲಿ ಅಂದ್ರೆ ಅಕ್ಟೋಬರ್ ಆಸ್ಪಾಸಿನಲ್ಲಿ ಇಸ್ರೇಲ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಹಮಾಸ್ ಮೇಲೆ ದಾಳಿ ಮಾಡುತ್ತೆ. ಮಿತ್ರರೇ, ಈ ದಾಳಿ ಎಷ್ಟು ಭಯಂಕರ ಮತ್ತು ಭೀಕರವಾಗಿರುತ್ತೆ ಅಂತ ಹೇಳಿದ್ರೆ ಹಮಾಸ್ನ ಒಂದು ಅಡಗ ತಾಣಗಳನ್ನೆಲ್ಲ ನಾಶ ಮಾಡುತ್ತೆ, ಟಾಪ್ ಕಮಾಂಡರ್ಸ್ ಗಳನ್ನೆಲ್ಲ ಮುಗಿಸ್ಕೊಂಡ್ ಬರುತ್ತೆ. ಸೊ ಇನ್ ಜನರಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಆ ಒಂದು ದುಷ್ಟ ಸಂತತಿ ಅಂತ ಏನ್ ಹೇಳಿರುತ್ತೆ ಅದು ಕೇತು ಚಿತ್ರ ನಕ್ಷತ್ರದಲ್ಲಿದ್ದಾಗ ದುಷ್ಟ ಸಂತತಿಯ ನಾಶ ಆಗುತ್ತೆ ಅಂತ ಕೂಡ ಹೇಳ್ಬಹುದು. ಇದಲ್ದಲೆ ಭೀಷ್ಮ ಪರ್ವದಲ್ಲಿ ಇನ್ನೊಂದು ಮಾತನ್ನು ಕೂಡ ವ್ಯಾಸರು ಧೃತರಾಷ್ಟ್ರನಿಗೆ ಹೇಳ್ತಾರೆ. ಅದೇನಂತ ಹೇಳಿದ್ರೆ, ಕೇತು ಜ್ಯೇಷ್ಠ ನಕ್ಷತ್ರದಲ್ಲಿದ್ದಾಗ ಅದು ಇಂದ್ರನಿಗೂ ಕೂಡ ಭಯಪಡಿಸುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮಿತ್ರರೇ, ಇಂದ್ರ ಅಂತ ಹೇಳಿದ್ರೆ ನಮ್ಮ ಕಂಟೆಕ್ಸ್ಟ್ ಅಲ್ಲಿ ತಗೋಬೇಕಂತ ಹೇಳಿದ್ರೆ ಈಗಿನ ರಾಜರು ಅಂತ ಹೇಳಿದ್ರೆ PM ಆಗ್ಬೋದು, CM ಆಗ್ಬೋದು, ವರ್ಲ್ಡ್ ಲೀಡರ್ಸ್ ಆಗ್ಬೋದು, ಪ್ರೆಸಿಡೆಂಟ್ಸ್, ಪ್ರೈಮ್ ಮಿನಿಸ್ಟರ್, ಇವ್ರುಗಳಿಗೆ ಕೇತು ಏನಾದ್ರೂ ಜ್ಯೇಷ್ಠದಲ್ಲಿ ಟ್ರಾನ್ಸಿಷನ್ ಆಗ್ತಿತ್ತು ಅಂತ ಹೇಳಿದ್ರೆ ಇವರ ಪದವಿಗೂ ಕೂಡ ಅಥವಾ ಇವರಿಗೂ ಜೀವ ಭಯ ಇರುವಂತಹ ಸಾಧ್ಯತೆಗಳು ಇರ್ತವೆ ಅನ್ನುವಂಥದ್ದು. ಮಿತ್ರರೇ, ಇನ್ನ ಒಂದು ವಿಷಯ ಹೇಳ್ಬೇಕಂತ ಹೇಳಿದ್ರೆ ಇನ್ ಜನರಲ್ ಆಗಿ ನೀವು ಮಹಾಭಾರತದ ಕಾಂಬಿನೇಷನ್ ಗಳು ನೋಡ್ತು ಅಂತ ಹೇಳಿದ್ರೆ ಯಾವಾಗ ಕ್ರೂರ ಗ್ರಹಗಳು ವೃಷಭ ಅಥವಾ ವೃಶ್ಚಿಕವನ್ನ ಅಫ್ಲಿಕ್ಟ್ ಮಾಡ್ತಿರ್ತಾರೋ ಆಗಾಗೆಲ್ಲ ಕೂಡ ಜೀವಹಾನಿ, ಯುದ್ಧಗಳು, ಭೂಕಂಪ ಈ ರೀತಿ ವಿಷಯಗಳು ನಡೆದಿದ್ದಾವೆ. ಯಾಕೆ ಅಂತ ಹೇಳಿದ್ರೆ ನೀವು ವೃಷಭದ ಡೈರೆಕ್ಟ್ ಆಪೋಸಿಟ್ ಏನಿದೆ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ವೃಶ್ಚಿಕ ಇದೆ. ಸೊ ಯೂಶಲಿ ರಾಹು ಅಥವಾ ಕೇತು ವೃಷಭಲಿತ್ತು ಅಂತ ಹೇಳಿದ್ರೆ ಅದು ವೃಶ್ಚಿಕವನ್ನ ಅಫ್ಲಿಕ್ಟ್ ಮಾಡುತ್ತೆ, ಅಥವಾ ವೃಶ್ಚಿಕದಲ್ಲಿತ್ತು ಅಂದ್ರೆ ವೃಷಭವನ್ನ. ಇದ್ರ ಜೊತೆ ಮ್ಯಾಲಿಫಿಕ್ ಗಳಾದಂತಹ ಶನಿ, ಕುಜ ಅಥವಾ ಇವನ್ ಸೂರ್ಯ ಸೇರ್ಕೊಂಡ್ರು
ಇದು ಬಹಳಷ್ಟು ದೊಡ್ಡ ಡಿಸ್ಟ್ರಕ್ಷನ್ ಅನ್ನ ಉಂಟು ಮಾಡುತ್ತೆ ಅನ್ನುವಂಥದ್ದನ್ನ ಹೇಳ್ಬೋದಾಗಿರುತ್ತೆ. ಮಿತ್ರರೇ, ಇದಿಷ್ಟು ಅಲ್ಲದೆ ಒಂದು ಪೆಕ್ಯುಲಿಯರ್ ಇನ್ಸಿಡೆಂಟ್ ಮಹಾಭಾರತದಲ್ಲಿ ಆಗಿರುವಂತದ್ನ ದಾಖಲು ಮಾಡ್ತಾರೆ. ಅದೇನಂತ ಹೇಳಿದ್ರೆ, ಕೇವಲ 13 ದಿನಗಳ ಅಂತರದಲ್ಲಿ 2 ಮಹಾಗ್ರಹಣಗಳು ನಡೆದೋಗ್ಬಿಡ್ತವೆ ಅನ್ನುವಂಥದ್ದು. ಮಿತ್ರರೇ, ಈ ಗ್ರಹಗಳು ಹೇಗೆ ಅಂತ ಹೇಳಿದ್ರೆ ಇವೊಂಥರ ಎನರ್ಜಿ ಪಾರ್ಟಿಕಲ್ಸ್ ಇದ್ದಂಗೆ. ಏನೋ ಒಂದು ದೊಡ್ಡ ವಿಷಯ ನಡೆಯದಿದೆ, ಆ ನಡೆಯೋದಕ್ಕೆ ಸ್ಪಾರ್ಕ್ ಆಗಬೇಕಲ್ಲ, ಆ ಸ್ಪಾರ್ಕ್ಗಳೇ ಈ ಗ್ರಹಣಗಳು. ಈ ಗ್ರಹಣಗಳು ಆ ಕರ್ಮದ ಬುತ್ತಿ ಏನಿದೆ ಅವುಗಳನ್ನ ಒಡೆಯುವಂತಹ ಕೆಲಸಗಳು ಮಾಡ್ತವೆ. ಅದರಲ್ಲೂ ಎಸ್ಪೆಷಲಿ ಕೇವಲ 13 ದಿನದಲ್ಲಿ ಆಗುವಂತಹ 2 ಗ್ರಹಗಳಿಗೂ ಇದು ಬಹಳ ರೇರ್ ಇವೆಂಟ್. ಇದೇನನ್ನ ತೋರಿಸುತ್ತೆ ಅಂತ ಹೇಳಿದ್ರೆ, ಆಗಿನ ಕಾಲಕ್ಕೆ ಭೂಮಿ, ಸೂರ್ಯ ಈ ಒಂದು ಡಿಗ್ರಿಯ ನಡುವಿನ ಅಂತರಗಳನ್ನು ಕೂಡ ರೆಪ್ರೆಸೆಂಟ್ ಮಾಡುತ್ತೆ. ಆದ್ರಿಂದನೇ 13 ದಿನಗಳಲ್ಲಿ ಕೇವಲ 2 ಗ್ರಹಣಗಳು ನಡೆದೋಗ್ಬಿಡ್ತವೆ ಅಂತ ಹೇಳ್ಬೋದು. ಮಿತ್ರರೇ, ಇದಿಷ್ಟು ಒಂದ್ ಕಡೆ ಆಯ್ತು ಅಂತ ಹೇಳಿದ್ರೆ, ಈಗ ನಾವು ಇನ್ ಫ್ಯೂಚರ್ ಅಲ್ಲಿ ಈ ರೀತಿಯಾಗಿ ಬರಬಹುದಾದಂತಹ ಕಾಂಬಿನೇಷನ್ ಯಾವಾಗ ಅಂತ ನೋಡಿದ್ರೆ ಸುಮಾರು 2030 ಈ ಸಮಯದ ಆಸ್ಪಾಸಿನಲ್ಲಿ ಶನಿ ವೃಷಭದಲ್ಲಿ ಟ್ರಾನ್ಸಿಷನ್ ಆಗ್ತಿರ್ತಾನೆ, ಕುಜ ಕೂಡ ಆಲ್ಮೋಸ್ಟ್ ಆಲ್ ಅಲ್ಲೇ ಇರ್ತಾನೆ, ಕೇತು ಕೂಡ ಅಲ್ಲೇ ಇರ್ತಾನೆ, ರಾಹು ವೃಶ್ಚಿಕಕ್ಕೆ ಬಂದಿರ್ತಾನೆ. ಮಿತ್ರರೇ, 2030, 31, 32 ಇಡೀ ಪ್ರಪಂಚಕ್ಕೆ, ಮನುಕುಲಕ್ಕೆ ಅತಿ ಭಯಾನಕವಾಗಿರುವುದರಲ್ಲಿ ಯಾವುದೇ ಸಂಶಯ ಇರೋದಿಲ್ಲ. ಬಟ್ ಅದಾದ ನಂತರ ಮುಂದಿನ ಒಂದು ಜಗತ್ತು ಹೇಗಿರಲಿದೆ, ಹೇಗಿರಬಹುದು ಅನ್ನುವಂತಹ ಒಂದು ಸಣ್ಣ ಐಡಿಯಾ ನನಗೆ ಸಿಕ್ಕಿದೆ. ಯಾಕೆಂತ ಹೇಳಿದ್ರೆ ಇದೆಲ್ಲದನ್ನು ಮಹಾತ್ಮರುಗಳು ಹೇಳಿರುವಂತಹ ವಿಷಯಗಳಿಂದ ನನಗೆ ಸಿಕ್ಕಿರುವಂತದ್ದು. ಸೊ ಇದನ್ನ ನಾನು ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ.